ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಟಿಫನ್ನು ಏನು ಮಾಡಬೇಕನ್ನೋದೇ ಯೋಚನೆ. ಅದರಲ್ಲಿ ಇವಾಗ ಮನೆಯಲ್ಲೇ ಮಕ್ಕಳಿರೋದ್ರಿಂದ ಜಾಸ್ತಿ ಟಿಫನಿಗೆ ಏನು ಕಟ್ಟೋವಂಥ ಅವಶ್ಯಕತೆ ಏನಿರಲ್ಲ. ಮನೆಯಲ್ಲೇ ಅವ್ರು ತಿಂತಾರಲ್ಲ. ಸೊ ಹಾಗಾಗಿ ಇವತ್ತು ಒಗ್ಗರಣೆ ಮಂಡಕ್ಕಿ ಮೆಣಸಿನ್ಕಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಫಸ್ಟು ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯ್ತಾ ಇದೆ ಒಂದು ಕಡೆ ನನ್ನ ಮಗಳು ಕುಟಾಣಿಲಿ ಕಡ್ಲಿ ಹಾಕ್ಕೊಂಡು ಕುಟ್ತಾ ಇದ್ದಾಳೆ. ಇವಾಗ ಅವಳಿಗೆ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಕೂಡ ಹೇಳ್ತಾ ಇರ್ತೀನಿ. ಯಾಕಂದರೆ ಹುಡುಗಿ ಅಲ್ವಾ, ಸ್ವಲ್ಪನಾದರೂ ಮನೆ ಕೆಲಸ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಕೆಲಸಗಳನ್ನ ಹೇಳ್ತಾ ಇರ್ತೀನಿ. ಚಿಕ್ಕ ಪುಟ್ಟ ಕೆಲಸ ಮಾಡೋದಕ್ಕೆ ಇವಾಗ ಹೇಳ್ತಾ ಇರ್ತೀನಿ. ಬೇರೆ ಟೈಮಲ್ಲಿ ಅಂದರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಏನೂ ಹೇಳಲ್ಲ. ಇವಾಗೇನು ಸ್ಕೂಲ್ ಏನೂ ಇಲ್ಲಲ್ಲ, ಹಾಗಾಗಿ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ನಾನು ಟೀ ಮಾಡೋಣ ಅಂತ ಹೇಳಿ ಟೀಗೆ ಹಾಲು ಹಾಕ್ತಾಯಿದ್ದೀನಿ. ಇದು ರಾತ್ರಿ ಹಾಲು ಇತ್ತು, ಹಾಗಾಗಿ ಅದನ್ನು ಬಿಸಿ ಮಾಡಿ ಫಸ್ಟ್ ಇಟ್ಟಿದ್ದೆ. ಮತ್ತು ಇವಾಗ ಏನು ಹಾಲು ಕಾಯಿಸ್ತಾ ಇದ್ದೀನೋ ಅದು ಇವಾಗ ತಂದಿರೋಂಥ ಹಾಲು ಕಾಯಿಸೋದಕ್ಕಂತ ಇಟ್ಟಿದ್ದೀನಿ. ರಾತ್ರಿ ಹಾಲು ಸುಮ್ಮನೆ ಹಾಗೆ ಇಟ್ಬಿಟ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಒಡೆದೋಗುತ್ತೆ ಈ ಬಿಸಿಲಿಗೂ ಅದಕ್ಕೂ. ಅದಕ್ಕೆ ಫಸ್ಟು ಅದನ್ನು ಟೀ ಮಾಡ್ಕೊಂಡು ಕುಡಿದ್ಬೇಡ, ಆಮೇಲೆ ಮತ್ತೆ ಇವತ್ತು ಏನು ತೊಗೊಂಬಂದಿದ್ದೀವೋ ಆ ಹಾಲನ್ನ ಆಮೇಲೆ ಬೇಕಾದರೆ ಟೀ ಮಾಡಿದ್ರೆ ಆಯ್ತಂತ ಹೇಳಿ ಇವಾಗ ರಾತ್ರಿ ಹಾಲಿಗೆ ಟೀ ಮಾಡ್ತಾಯಿದ್ದೀನಿ. ನಾನು ಮಾಡೋದು ಹೆಂಗಂದರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಟೀ ಪೌಡರು, ಸಕ್ಕರೆ, ಶುಂಠಿ ಏನಾದರೂ ಇತ್ತಂದರೆ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಕುದಿಸೋದಕ್ಕೆ ಇಕ್ತೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರು ಡಿಕಾಕ್ಷನ್ ಮಾಡಿ ಮಾಡ್ತಾರೆ, ನಾನು ಡಿಕಾಕ್ಷನ್ ಮಾಡಿ ಮಾಡಲ್ಲ. ಹಾಗೆ ಯಾವಾಗಲೂ ಒಂದು ಸಲ ರೇರ್ ಅದು ಡಿಕಾಕ್ಷನ್ ಮಾಡಿ ನಾನು ಟೀ ಮಾಡೋದು. ಡೈರೆಕ್ಟಾಗಿ ಹಾಲಿಗೆ ಈ ಥರ ಹಾಕಿ ಮಾಡಿದರೆ ಟೀ ತುಂಬ ಚೆನ್ನಾಗಿರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನನಗೆ ಕುಡಿಯೋದಕ್ಕೆ ಈ ಥರ ಮಾಡ್ಕೊಂಡ್ರೆ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ನಾರ್ಮಲಾಗಿ ಡಿಕಾಕ್ಷನ್ ಹಾಕಿ ಮಾಡಿದಾಗ ಕೆಲವೊಂದು ಸಲ ನಾನು ಕುಡಿಯೋಲ್ಲ, ಅದಕ್ಕೋಸ್ಕರನೇ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಹಾಲು ತಂದಿದ್ನಲ್ಲ, ಅದು ಕಾಯಿಸೋದಕ್ಕೆ ಇಟ್ಟಿದ್ದೆ, ಕಾಯ್ತಾ ಇದೆ. ಇವತ್ತು ಸ್ವಲ್ಪ ತೊಗೊಂಬಂದಿದ್ದೆ, ಅಂದರೆ 1/4 ಲೀಟ್ರ್ ಹಾಲು ತೊಗೊಂಬಂದಿದ್ದೆ. ಬಿಸಿಲು ಕೂಡ ನಿನ್ನೆಯಿಂದ ತುಂಬ ಬಿಸಿಲಿದೆ, ವಿಪರೀತ ಬಿಸಿಲು. ಅದಕ್ಕೋಸ್ಕರ ಸ್ವಲ್ಪ ಟೀನ ಕಡಿಮೆ ಮಾಡೋಣ ಅಂತ ಅಂದ್ಬಿಟ್ಟು 1/4 ಲೀಟ್ರ್ ಹಾಲು ತೊಗೊಂಬಂದಿದ್ದೀನಿ. ಮತ್ತು ಮಕ್ಕಳು ಎಲ್ಲ ಹಾಲು ಕುಡಿಯಲ್ಲ, ಅದಕ್ಕೋಸ್ಕರನೇ 1/4 ಲೀಟ್ರ್ ಹಾಲು ತಂದಿದ್ದೀನಿ. 1/4 ಲೀಟ್ರ್ ಹಾಲು ನಮ್ಗೆ ಸಾಕಾಗುತ್ತೆ. ಪದೇ ಟೀ ಮಾಡಿದರೆ ಒಂದು ಅರ್ಧ ಲೀಟ್ರ್ ಅಂತೂ ಬೇಕಾಗುತ್ತೆ. ಇವಾಗ ಬೇಡ, ತುಂಬ ಬಿಸಿಲಿದೆಯಲ್ಲ, ಅದಕ್ಕಂತಲೇ ಬೇಡ ಅಂತ ಅಂದ್ಕೊಂಡು 1/4 ಲೀಟ್ರ್ ಹಾಲು ತಂದಿದ್ದೀನಿ. ಇವಾಗ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟಿಫನಿಗೆ ಒಗ್ಗರಣೆಗೆ ಏನು ಬೇಕೋ ಅದೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನಾನೇನೆಂದರೆ ಒಗ್ಗರಣೆ ಮಂಡಕ್ಕಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಭಾನುವಾರ ಬಂತಂದರೆ ಈ ಥರ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾಯಿರ್ತೀನಿ. ಮಿರ್ಚಿ, ಮಂಡಕ್ಕಿ ಮತ್ತು ಈರುಳ್ಳಿ ಬಜ್ಜಿ ಅದೆಲ್ಲ ಮಾಡ್ತಾಯಿರ್ತೀವಿ. ಇವತ್ತು ಜಸ್ಟು ಮಂಡಕ್ಕಿ ಮತ್ತು ಗಟ್ಟಿ ಮಂಡಕ್ಕಿ, ಅಂದರೆ ಜಸ್ಟ್ ಒಗ್ಗರಣೆನ ಮಂಡಕ್ಕಿ ತೋಯಿಸ್ದೇ ಆಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ತಿನ್ನುವಂಥದ್ದು. ಮತ್ತು ಇದು ತೋಯಿಸ್ ಮಾಡಿರೋಂಥ ಮಂಡಕ್ಕಿ ಬೇರೆ ಮಾಡ್ತೀನಿ. ಹಾಗೆ ಮಿರ್ಚಿ ಮಾಡ್ತೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಹುಣಸೆಹಣ್ಣಿನ ರಸ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹಾಗೆ ಒಣ ಮಂಡಕ್ಕಿಗೆ ನೀವು ಗೊಜ್ಜನ್ನು ಕಲಿಸ್ತಾ ಇದ್ರೆ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಹಸಿ ಈರುಳ್ಳಿ, ಹಸಿ ಟೊಮ್ಯಾಟೊ, ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀವು ತಿಂದು ನೋಡಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನನಗೆ ಆ ಥರ ತಿನ್ನೋಕ್ಕೂ ಕೂಡ ಇಷ್ಟ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ತುಂಬ ವೆರೈಟಿ ಮಂಡಕ್ಕಿ ಎಲ್ಲ ಮಾಡ್ತೀವಿ ನಾವು. ಮತ್ತು ನರ್ಗಿಸ್ ಮಂಡಕ್ಕಿ ಅಂತೂ ನಮ್ಮ ದಾವಣಗೆರೆ ಫೇಮಸ್. ಅದು ನರ್ಗಿಸ್ ಮಂಡಕ್ಕಿ ಯೆಲ್ಲೋ ಕಲರಲ್ಲಿ ಮತ್ತು ರೆಡ್ ಕಲರಲ್ಲಿ ಕೂಡ ಮಾಡ್ತಾರೆ. ಬಟ್ ಏನಂದರೆ ಯೆಲ್ಲೋ ಕಲರಲ್ಲಿ ಮಾಡೋಂಥ ನರ್ಗಿಸ್ ಮಂಡಕ್ಕಿ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ ಅದು ಮಂಡಕ್ಕಿ. ಮತ್ತು ನಮ್ಮ ಮನೇಲಿ ಮಂಡಕ್ಕಿ ಅಂದರೆ ಇಷ್ಟಪಡದೇ ಇರೋರೇ ಇಲ್ಲ, ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಮಂಡಕ್ಕಿ ತೊಗೊಂಬಂದು ಮುಂದೆ ಇಟ್ಬಿಟ್ರೆ ಅಂದರೆ ಮಂಡಕ್ಕಿನೇ ಹೊಟ್ಟೆ ತುಂಬ ತಿನ್ಕೊಳ್ತಾರೆ. ಅಷ್ಟು ಇಷ್ಟ ಮಂಡಕ್ಕಿ ಅಂದರೆ. ನನ್ನ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಅಮ್ಮಂಗೆ ತುಂಬ ಇಷ್ಟ. ನಾನೇ ಯಾವಾಗಲಾದ್ರೂ ಒಂದು ಸಲ ಏನೋ ತಿನ್ನಬೇಕಲ್ಲ ಟೇಸ್ಟಿಗೋಸ್ಕರ ಅಂತಂದು ಮಾತ್ರ ನಾನು ತಿನ್ನೋದು. ಮಂಡಕ್ಕಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ನಮ್ಮ ಮನೇಲಿ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಮತ್ತು ನಾನು ಗೊಜ್ಜು ಮಾಡ್ಕೊಳೋಕೆ ಏನಂದರೆ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೀವು ನಿಜವಾಗ್ಲೂ ನಾರ್ಮಲಾಗಿ ಮಾಡ್ಕೊಳೋದಕ್ಕೂ ನೀವು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಬೆಲ್ಲ ಹಾಕಿ ಮಾಡೋದಕ್ಕೂ ಟೇಸ್ಟ್ ತುಂಬ ಡಿಫ್ರೆನ್ಸ್ ಕೊಡುತ್ತೆ ನಿಮಗೆ. ಒಂದು ಸಲ ನೀವು ಆ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ಹಾಗೆ ನಾನು ವೀಡಿಯೋ ಮಾಡೋಣ ಅಂತ ಇಟ್ಕೊಂಡ್ರೆ ಇಲ್ಲಿ ನನ್ನ ಮಗಳು ತುಂಬ ಕಾಡ್ತಾ ಇದ್ದಾಳೆ. ಬಂದು ಮೊಬೈಲ್ ಮುಂದೆ ನಿಂತ್ಕೊಳೋದು, ಪೋಸ್ ಕೊಡೋದು, ಮೊಬೈಲಿಗೆ ಅಡ್ಡ ನಿಂತ್ಕೊಳೋದು, ವಿಡಿಯೋ ರೆಕಾರ್ಡಿಂಗ್ ಆಗದೆ ಇರೋ ಥರ ಹಂಗೆಲ್ಲ ಮಾಡ್ತಾಯಿದ್ಲು. ಅದನ್ನೆಲ್ಲ ಕಟ್ ಮಾಡಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಈ ಥರ ಸ್ಟೋರ್ ಮಾಡಿರ್ತೀನಿ. ಒಂದು ಬಾಕ್ಸ್ ಇರುತ್ತಲ್ವ, ಆ ಬಾಕ್ಸ್ ಒಳಗಡೆ ಫಸ್ಟು ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಇಟ್ಬಿಟ್ಟು ಆಮೇಲೆ ಮತ್ತೆ ಅದ್ರ ಮೇಲ್ಗಡೆ ಒಂದು ಪೇಪರ್ ಹಾಕ್ಬಿಟ್ಟು ಬಾಕ್ಸ್ನ ಕ್ಲೋಸ್ ಮಾಡಿರ್ತೀನಿ. ಈ ಥರ ಮಾಡೋದ್ರಿಂದ ಒಂದು 2ರಿಂದ 3 ದಿನದವರೆಗೂ ಅಂತೂ ಫ್ರೆಶ್ ಆಗಿರುತ್ತೆ. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ನಮಗೊಂದು 2-3 ದಿನ ಬಂತು ಅಂದ್ರೂ ಕೂಡ ನಮಗೆ ಖುಷಿನೇ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇನ್ನೂ 4-5 ದಿನ ಬರುತ್ತೆ. ನನಗೆ ಇವಾಗ ಸಾಕು ಸದ್ಯಕ್ಕೆ ಒಂದು 2 ದಿನನಾದರೂ ಬಂದರೆ ಅಂತ ಅಂದ್ಬಿಟ್ಟು ಇದರಲ್ಲಿ ಹಾಕಿಟ್ಕೋತೀನಿ. ಅದೇನೆಂದರೆ ಪೇಪರ್ ಹಾಕೋದ್ರಿಂದ ಅದು ನೀರಿನ ಅಂಶ ಬಿಡುತ್ತಲ್ವ, ಅದೆಲ್ಲ ಹೀರ್ಕೊಳುತ್ತೆ. ನೀವು ನಾರ್ಮಲ್ ಪೇಪರ್ ಸಿಕ್ತು ಅಂದರೆ ನಾರ್ಮಲ್ ಪೇಪರೇ ಹಾಕ್ಕೋಬೋದು. ಇಲ್ಲಾಂದರೆ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ನಮ್ಮನೇಲಿ ಫ್ರಿಡ್ಜ್ ಇಲ್ಲ, ಹಾಗಾಗಿ ಹೆಂಗಾಗುತ್ತೋ ಆ ಥರ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ, ಒಂದು ಸ್ವಲ್ಪ ಅದು ವೇಸ್ಟ್ ಆಗೋದು ಬೇಡ ಅಂತ ಅಂದ್ಕೊಂಡು ನಾನು ಈ ಥರ ಮಾಡ್ತಾಯಿರ್ತೀನಿ. ಹಾಗೆ ಇವಾಗ ಮಿರ್ಚಿ ಹಾಕಬೇಕಲ್ಲ, ಮಂಡಕ್ಕಿ, ಮೆಣಸಿನ್ಕಾಯಿ, ಹಾಗಾಗಿ ಇವಾಗ ಮಿರ್ಚಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಎಲ್ಲ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ. ಅಥವಾ ಅಂದರೆ ಫುಲ್ಲು ತೆಳ್ಳನ್ನು ತೊಗೊಂಡ್ಬಿಟ್ವಿ ಅಂದರೆ ಮಿರ್ಚಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನೋಡಿಕೊಂಡು ನನಗೆ ಯಾವ್ದು ಬೇಕೋ, ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಸೈಡಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ಸ್ಟ್ಯಾಂಡಲ್ಲಿ ಹಾಕಿ ಇಟ್ಬಿಡ್ತೀನಿ. ತರಕಾರಿ ಎಲ್ಲ ನಾನು ಇಲ್ಲೇ ಮನೆ ಹತ್ರನೇ ತೊಗೊಂಬರ್ತೀನಿ. ಕೆಲವೊಂದು ಸಲ ಮಾರ್ಕೆಟಿಂದ ತರಿಸ್ತೀನಿ. ನಮ್ಮ ಮನೆಯವರು ಹೆಂಗಿದ್ರು ಮಾರ್ಕೆಟಲ್ಲೇ ಕೆಲಸ ಮಾಡೋದ್ರಿಂದ ನಾನು ಯಾವಾಗ ಫೋನ್ ಮಾಡಿ ಹೇಳಿದ್ರು ಕೂಡ ಅವರು ಆವಾಗಲೇ ಫ್ರೆಶ್ಶಾಗಿ ತೊಗೊಂಬರ್ತಾರೆ. ಹಾಗಾಗಿ ನನ್ನ ತರಕಾರಿದೇನು ಟೆನ್ಷನ್ ಇಲ್ಲ, ಆವಾಗಲೇ ತರಬೇಕು ಇವಾಗಲೇ ತರಬೇಕಂತಂದೇನು. ಅದಕ್ಕೋಸ್ಕರ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಮತ್ತು ಇವಾಗ ಒಂದು ಕಡೆ ಮಿರ್ಚಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಮಿರ್ಚಿ ಈ ಕಡೆ ಆಯಿತು ಅಂದರೆ ನನಗೆ ಕಂಪ್ಲೀಟ್ ಆದಂಗೆ. ಅಂದರೆ ಆಲ್ರೆಡಿ ಈಗ ಒಗ್ಗರಣೆ ಎಲ್ಲ ಮಾಡಿಟ್ಕೊಂಡು ಒಂದು ಕಡೆ ಮಿರ್ಚಿ ಹಾಕ್ತಾಯಿದ್ದೀನಿ. ಅದು ಒಂದು ಕಡೆ ಮಿರ್ಚಿ ಬಿಸಿಯಾಗಿ ಹಾಕ್ತಾಯಿದ್ರೆ ಇನ್ನೊಂದು ಕಡೆ ಮಂಡಕ್ಕಿ ಎಲ್ಲ ಕಲಿಸ್ಕೊಟ್ಬಿಟ್ವಿ ಅಂದರೆ ಅವ್ರು ಬಿಸಿ ಮಂಡಕ್ಕಿ, ಮಿರ್ಚಿ ತಿನ್ಕೊಂಡು ಕೂತ್ಕೋತಾರೆ. ತಣ್ಣಗಿತ್ತು ಅಂದರೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ, ಮತ್ತು ಲೇಟಾಗಿ ಮಿರ್ಚಿ ಕೊಟ್ಟರು ಕೂಡ ಸರಿ ಹೋಗೋಲ್ಲ. ಹಾಗಾಗಿ ಜೊತೆಗೇ ಕೊಡೋಣ ಅಂತ ಅಂದ್ಕೊಂಡು ಫಸ್ಟು ಮಿರ್ಚಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ನಮಗೆ ಹೋಟೆಲ್ ಸ್ಟೈಲಲ್ಲಿ ನಿಮ್ಮ ಮಿರ್ಚಿ ಮನೆಯಲ್ಲಿ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಒಂದು ಸಲ ಮಿರ್ಚಿನ ಎಣ್ಣೆಲಿ ಹಾಕ್ತಿರಲ್ವ, ಸೊ ಹಾಕಿದ್ಮೇಲೆ ಒಂದು 50% ಅದು ಬೆಂದಿದೆ ಅಂದಾಗ ಅದನ್ನು ಎತ್ತಿಕ್ಬಿಡಿ, ತೆಗೆದುಬಿಡಿ. ಅದು ಬಾಣಲೆಯಿಂದ ತೆಗೆದು ನೆಕ್ಸ್ಟು ಟ್ರಿಪ್ ಏನು ಹಾಕೋದಿರುತ್ತೋ ಅದನ್ನು ಒಂದು ಸಲ ಹಾಕಿ, ಆಯಿತಾ. ಅದನ್ನು 50% ಆದಮೇಲೆ ಅದನ್ನು ತೆಗೆದಿಟ್ಕೊಂಡು ಇವಾಗ ಫಸ್ಟಿಗೆ ತೆಗ್ದಿಕ್ಕಿರೋಂಥ ಮಿರ್ಚಿ ಮತ್ತು ಇವಾಗ ತೆಗ್ದಿಕ್ಕಿರೋಂಥ ಮಿರ್ಚಿ ಒಟ್ಟಿಗೆ ಇನ್ನೊಂದು ಸಲ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆವಾಗ ನೋಡಿ ಹೋಟೆಲ್ ಸ್ಟೈಲಲ್ಲಿ ನಿಮ್ಗೆ ಯಾವ ಥರ ಕ್ರಿಸ್ಪಿಯಾಗಿ ಸ್ಮೂತಾಗಿ ಬರುತ್ತೋ ಮಧ್ಯದಲ್ಲಿ ಅದೇ ಥರ ಬರುತ್ತೆ. ನಾವು ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ಮನೆಯಲ್ಲಿ ಒಂದೇ ಸಲನೇ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೆಗೆದುಬಿಡ್ತೀವಿ. ಆವಾಗ ನಮ್ಗೆ ಹೋಟೆಲಲ್ಲಿ ತಿಂದಾಗ ಅಂಥ ಟೇಸ್ಟು ನಮಗೆ ಬರೋಲ್ಲ. ಅದು ಮೇನು ರೀಸನ್ ಇದೆ. ಮತ್ತು ಮಿರ್ಚಿನ ನೀವು ಮಧ್ಯದಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಉಪ್ಪು ಚೆನ್ನಾಗಿ ಒಂಥರ ಪೌಡರ್ ಥರ ಮಾಡಿಕೊಂಡು ಮಧ್ಯದಲ್ಲಿ ಮಿರ್ಚಿನ ಕಟ್ ಮಾಡಿ ಅದರೊಳಗಡೆ ಸ್ಟಫ್ ಮಾಡಿ ನೀವು ಮಿರ್ಚಿ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಟೈಮ್ ಇಲ್ಲ ಅಂದರೆ ನಾರ್ಮಲಾಗಿ ಮಾಡ್ಕೋಬೋದು. ಟೈಮ್ ಇತ್ತಂದರೆ ಈ ಥರ ಮಾಡ್ಕೊಳ್ಳಿ, ಆಯಿತಾ. ಇವಾಗ ಫಸ್ಟು ತೊಯ್ಸೋ ಮಂಡಕ್ಕಿ ಮಾಡೋಣ ಅಂತ ಅಂದ್ಕೊಂಡು ತೊಯ್ಸೋ ಮಂಡಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಕ್ಲೀನ್ ಮಾಡಿ ಹಾಕ್ಕೊಂಡು ಇವಾಗ ಅದನ್ನು ನೀರು ಹಾಕಿ ವಾಶ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ನೆನೆಸಿ, ಅಂದರೆ ಪೂರ್ತಿಯಾಗಿ ನೆನೆಸ್ಬಾರ್ದು. ಪೂರ್ತಿಯಾಗಿ ನೆನೆಸ್ಬಿಟ್ವಿ ಅಂದರೆ ಪೂರ್ತಿ ಅದು ನಾವು ಒಗ್ಗರಣೆ ಕಲಿಸಿದಾಗ ಮುದ್ದೆ ಆಗುತ್ತೆ. ಒಂಚೂರು ಅದು ಸ್ವಲ್ಪ ಗಟ್ಟಿ ಅಂದರೆ ಒಂದು 3/4% ಮೆತ್ತಗಾಗಿದೆ ಅಂದಾಗ ಅದನ್ನು ನೀಟಾಗಿ ಬೇಗ ಎತ್ತಿ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಡ್ಬೇಕು. ಮತ್ತು ಮೇನ್ ಏನು ಗೊತ್ತಾ, ನಾವು ಕಲಿಸ್ಬೇಕಾದ್ರೆ ಫಸ್ಟು ಕೈಯಲ್ಲಿ ಕಲಿಸ್ಬೇಕು. ಒಗ್ಗರಣೆ ಎಲ್ಲ ಚಮಚದಲ್ಲಿ ಕಲಿಸೋದ್ರಿಂದ ಬೇಗ ಮುದ್ದೆ ಆಗಿಬಿಡುತ್ತೆ. ಒಗ್ಗರಣೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಪದೇ ಚಮಚ ತೊಗೊಂಡು ಇದು ಮಾಡ್ತಾಯಿರ್ತೀವಿ, ಮಿಕ್ಸ್ ಮಾಡ್ತಾಯಿರ್ತೀವಿ. ಆವಾಗ ಮಂಡಕ್ಕಿ ಅನ್ನೋದು ಮುದ್ದೆ ಥರ ಆಗುತ್ತೆ. ನೀವು ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ರಿ ಅಂತಂದರೆ ಸ್ವಲ್ಪ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಬೇಗನೆ, ಮತ್ತು ಅದು ಮುದ್ದೆ ಆಗೋಲ್ಲ. ಅದಕ್ಕೋಸ್ಕರ ಇವಾಗ ಮಂಡಕ್ಕಿ ಎಲ್ಲ ತೊಳೆದಿರೋಂಥದ್ದನ್ನು ತೆಗೆದು ನಾನು ಯಾವುದಕ್ಕೆ ಕಲಿಸ್ಬೇಕಂತ ಇಟ್ಕೊಂಡಿದ್ದೇನೆ ಆ ಬಾಣಲೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣ ಮಂಡಕ್ಕಿಗೂ ನನ್ನ ಮಗಳಿಗೆ ತುಂಬ ಇಷ್ಟ. ಒಣ ಮಂಡಕ್ಕಿಗೆ ಈ ಗೊಜ್ಜು ಹಾಕ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿ
ಅದನ್ನು ಗಟ್ಟಿ ಮಂಡಕ್ಕಿನ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಕಡ್ಲೆ ಪುಡಿ ಎಲ್ಲ ಹಾಕ್ಬಿಟ್ಟು ಅದು ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ತೊಯ್ಸಿದ ಮಂಡಕ್ಕಿಗಿಂತ ಈ ಥರ ಒಣ ಮಂಡಕ್ಕಿನ ತುಂಬ ಇಷ್ಟಪಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಸಪ್ರೇಟಾಗಿ ಅದನ್ನು ಮಾಡ್ತೀವಿ. ಮತ್ತು ಅಂದರೆ ಎರಡೂ ಮಾಡ್ತೀವಿ. ಮನೇಲಿ ಮತ್ತು ರೈಸ್ ಏನಾದರೂ ಉಳಿದಿತ್ತು ಅಂದರೆ ಮತ್ತು ಅದಕ್ಕೂ ಕೂಡ ಚಿತ್ರಾನ್ನ ಕಲಿಸ್ಬಿಡ್ತೀನಿ. ಯಾಕಂದರೆ ಚಿತ್ರಾನ್ನ ಖಾಲಿ ಏನೂ ಆಗುತ್ತೆ ಅಂದರೆ ರಾತ್ರಿ ಉಳಿದಿರೋಂಥ ಅನ್ನ ಕೂಡ ಖಾಲಿ ಆಗುತ್ತೆ, ಈ ಕಡೆ ಮಂಡಕ್ಕಿನೂ ಕೂಡ ಖಾಲಿ ಆಗುತ್ತೆ. ಈ ಸಲ ರೈಸ್ ಜಾಸ್ತಿ ನಾನು ಮಾಡಿರಲಿಲ್ಲ ಮನೆಯಲ್ಲಿ, ಒಂದು ಸ್ವಲ್ಪ ಇತ್ತು. ಮತ್ತು ಇನ್ನೇನು ಚಿತ್ರಾನ್ನ ಮಾಡೋದು ಬಿಡು ಅಂತ ಹೇಳ್ಬಿಟ್ಟು ಜಸ್ಟ್ ಇವೆರಡನ್ನು ಮಾತ್ರ ಮಾಡಿದ್ದೀನಿ. ನಮ್ಮ ಮನೇಲಿ ನಾವು ಅಡುಗೆ ಮಾಡಿದ್ವಿ ಅಂತಂದರೆ ಹೋಟೆಲಲ್ಲಿ ಹೆಂಗೆ ವೆರೈಟಿ ಮಾಡಿದ್ರು ಆ ಥರ ಮಾಡಬೇಕು. ಈಗ ಮಿರ್ಚಿ ಮಾಡ್ತಾಯಿದ್ದೀನಿ ಅಂದರೆ ಮಿರ್ಚಿ ಒಂದೇ ಮಾಡೋ ಹಂಗಿಲ್ಲ, ಮತ್ತು ಅದ್ರ ಜೊತೆ ಈರುಳ್ಳಿ ಬಜ್ಜಿ, ಆಲೂಗಡ್ಡೆ ಬೋಂಡ ಈ ಥರ ಎಲ್ಲ ಮಾಡಬೇಕು. ಇವತ್ತು ಮಾತ್ರ ಇಲ್ಲ, ನಾನು ಇದು ಒಂದೇ ಮಾಡ್ತೀನಿ. ನಾನು ಏನು ಮಾಡಲ್ಲ, ಮಿರ್ಚಿ ಒಂದು ಬಿಟ್ಟು ಈರುಳ್ಳಿ ಬಜ್ಜಿ ಆಗಲಿ ಆಲೂಗಡ್ಡೆ ಬೋಂಡ ಆಗಲಿ ಏನೂ ಹಾಕಲ್ಲ ಸದ್ಯ ಅಂತ ಹೇಳಿದಕ್ಕೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲಲ್ಲ. ನಮ್ಮ ಮನೆಯವರು ಸರಿ ಆಯಿತು ಪರವಾಗಿಲ್ಲ, ಇದಿಷ್ಟನ್ನು ಮಾಡಿದೆಯಲ್ಲ ಸಾಕು ಬಿಡು ಅಂತ ಹೇಳಿದರು. ಮತ್ತು ಏನು ಮಾಡೋದು ಹೇಳಿ, ಇವಾಗ ಅಮ್ಮನೂ ಕೂಡ ಜಾಸ್ತಿ ನನ್ನನ್ನೇ ನೋಡಿಕೊಂಡು ಇಷ್ಟು ದಿನ ಮನೇಲಿದ್ದರು. ಇವತ್ತು ಜಸ್ಟು ವ್ಯಾಪಾರಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಮತ್ತು ಎಲ್ಲ ಕೆಲಸನೂ ನಾನೇ ಇವತ್ತು ಮಾಡ್ಕೊಳೋದಿದೆ. ನಮ್ಮ ಮನೆಯವರು ಮತ್ತೆ ಸುಸ್ತಾಗಿಬಿಡ್ತಾಳೆ ಬೇಡ ಅಂದ್ಬಿಟ್ಟು ನಮ್ಮ ಮನೆಯವರು ಎಷ್ಟಾಗುತ್ತೋ ನಿಂಗೆ ಅಷ್ಟು ಮಾಡ್ಕೋ, ಜಾಸ್ತಿ ಮಾಡ್ಕೋಬೇಡ ಅಂತ ಅವರು ಕೂಡ ಹೇಳ್ತಾಯಿದ್ರು. ಮತ್ತು ಇದು ಮಡಿಕೆ ಇದೆಯಲ್ಲ ನನಗೆ ತುಂಬ ಫೇವ್ರೇಟು. ಈ ಮಡಿಕೆಲಿರೋಂಥ ನೀರು ಕುಡಿಯೋದೇ ಒಂಥರ ಖುಷಿ ನಮಗೆ. ಅದಕ್ಕೋಸ್ಕರ ಈಗ ಮಡಿಕೆಯಲ್ಲಿ ನೀರು ಹಾಕಿ ನೋಡಿ ನಮ್ಮ ಮನೆಯವರು ತೆಗ್ದಿಕ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತಲ್ಲಿ ಮಕ್ಕಳು ಕುಡಿತಾರೆ ಅಂತ ಹೇಳಿ ಇದಕ್ಕೊಂದು ಕಾಟನ್ ಬಟ್ಟೆನ ಸುತ್ತಿಡಬೇಕು. ಆವಾಗ ಇನ್ನೂ ತಣ್ಣಗಿರುತ್ತೆ. ಮತ್ತು ಮರಳಿತ್ತು ಅಂದರೆ ಮರಳೊಳಗಡೆ ಈ ಮಡಿಕೆ ಇಟ್ಬಿಟ್ವಿ ಅಂದರೆ ಇನ್ನೂ ತುಂಬ ಕೋಲ್ಡಾಗಿರುತ್ತೆ. ಇವಾಗ ಮರಳನ್ನು ಎಲ್ಲಿಂದ ಹುಡ್ಕೊಂಬರೋಣ, ಮತ್ತು ಅದಕ್ಕೋಸ್ಕರ ಒಂದು ಬಟ್ಟೆ ತೊಗೊಂಡು ಸುತ್ತಿಟ್ಟಾಯ್ತು ಅಂತ ಹೇಳಿ ನಾನು ಸುಮ್ಮನಾಗಿದ್ದೀನಿ. ಹಾಗೆ ಫ್ರೆಂಡ್ಸ್, ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಓವರಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಇದೆ, ಯಾರು ಏನು ಅಂದ್ಕೋಬೇಡಿ. ಇವಾಗ ಊಟ ಎಲ್ಲ ಟಿಫನ್ ಎಲ್ಲ ಆಯಿತು. ಟಿಫನ್ ಎಲ್ಲ ಆದಮೇಲೆ ಇಲ್ಲಿ ನನ್ನ ಮಗಳು ಪಾತ್ರೆ ತೊಳಿತಾ ಇದ್ದಾಳೆ. ಅವಳಿಗೆ ಏನಂತಂದರೆ ಪಾತ್ರೆ ತೊಳಿತೀನಿ ಅಂತಂದು ಹೇಳ್ತಾ ಇದ್ಲು. ಸರಿ ಆಯಿತು ತೊಳಿ ಅಂತ ಹೇಳ್ಬಿಟ್ಟು ನಾನು ಕೂರಿಸಿದ್ದೀನಿ. ಅವಳು ಹೆಂಗೆ ತೊಳಿತಾಳೋ ತೊಳೀಲಿ, ಆಮೇಲೆ ಬೇಕಾದ್ರೆ ಇನ್ನೊಂದು ಸಲ ನಾನು ನೀರು ಹಾಕ್ಬಿಟ್ಟು, ಇವಾಗ ಹೆಂಗಿದ್ರು ಸೋಪ ಚಿಕ್ಕಗಿನಾಗ ತೊಳಿತಾಳೆ, ಆದರೆ ಲಾಸ್ಟಲ್ಲಿ ಅದು ನಾವು ಪ್ಲೇಟ್ನ ನೀರು ಹಾಕಿ ತೊಳಿತೀವಿ ಅದನ್ನು ಮಾತ್ರ ಸ್ವಲ್ಪ ಬರಲ್ಲ ಅವಳಿಗೆ. ಎಷ್ಟಾಗುತ್ತೋ ಅಷ್ಟು ತೊಳೀಲಿ, ಆಮೇಲೆ ಮತ್ತೆ ಬೇಕಾದ್ರೆ ನಾನು ವಾಶ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಇವಾಗ ಇಂಟ್ರೆಸ್ಟ್ ಬಂದಿದೆ ಮನೆ ಕೆಲಸ ಮಾಡೋದಕ್ಕೆ, ಕಲಿಯೋದಕ್ಕಂದಮೇಲೆ ನಾವು ಕಲಿಸೋದು ಬೆಸ್ಟು. ಆಮೇಲೆ ಕಲೀರಿ ಅಂತ ನಾವು ಎಷ್ಟು ಇದು ಮಾಡಿದ್ರು ಫೋರ್ಸ್ ಮಾಡಿದ್ರು ಕಲಿಯಲ್ಲ. ಅದಕ್ಕೆ ಅವಳು ಹೇಳಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ಸರಿ ಆಯಿತು ವಾಶ್ ಮಾಡು ಅಂತ ಹೇಳ್ಬಿಟ್ಟು ಕೂರಿಸಿದ್ದೀನಿ. ಒಂದು ಕಡೆ ಅವ್ರ ಪಪ್ಪ ಬೈತಾ ಇದ್ದಾರೆ, ಸಣ್ಣ ಹುಡುಗಿನ ಕೂರಿಸಿದೀಯಲ್ಲ ನೀನು ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು. ಅವ್ರಿಗೇನೆಂದರೆ ಅವ್ರ ಮಗಳ ಮೇಲೆ ತುಂಬಾ ಪ್ರೀತಿ. ಅವ್ರ ಮಗಳಿಗೆ ಒಂಚೂರು ಏನು ಕೂಡ ಆಗೋಂಗಿಲ್ಲ, ಅವ್ರು ಅಷ್ಟು ಕೇರ್ ಮಾಡ್ತಾರೆ. ಅದು ಏನಂತಾರೆ, ಅದು ರೂಢಿ. ಏನಂದರೆ ಹೆಣ್ಮಕ್ಳಿಗೆ ತಂದೆ ಮೇಲೆ ತುಂಬ ಪ್ರೀತಿ, ಹಾಗೆ ತಂದೆಗೆ ಹೆಣ್ಮಕ್ಳ ಮೇಲೆ ತುಂಬ ಪ್ರೀತಿ. ಅದೇ ರೀತಿ ಅವ್ರಿಗೂ ಕೂಡ. ಇಲ್ಲಿ ಅವ್ರ ಪಾತ್ರೆ ಎಲ್ಲ ತೊಳಿತಾ ಅವ್ರ ಪಪ್ಪ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದಾಳೆ. ಅವಳಿಗೊಂಥರ ಖುಷಿ, ಅವ್ರ ಪಪ್ಪ ಆ ಥರ ನನಗೆ ಬೈತಾ ಇದ್ದರೆ, ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲೋ ಒಂಥರ ಒಳಗೊಳಗೆ ಖುಷಿ ಪಡ್ತಾಳೆ. ಇಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇದ್ಲಲ್ಲ, ಸ್ವಲ್ಪ ಹಂಗೆ ಜೋರು ಮಾಡ್ತಾಯಿದ್ಲು ನನಗೆ. ನೀರು ಖಾಲಿಯಾಗಿದೆ, ಅಣ್ಣಂಗೆ ಹೇಳು ತಂದು ಹಾಕಲಿ ಅಂತಂದು. ಅಂದರೆ ಹೊರಗಡೆ ನೀರು ಬಿಟ್ಟಿದ್ರಾ, ಹಾಗಾಗಿ ಹೇಳ್ತಾಯಿದ್ಲು. ಸರಿ ಆಯಿತು ಹೇಳ್ತೀನಿ, ನೀನು ಪಾತ್ರೆ ತೊಳಿ ಅಂತ ಹೇಳಿದ್ದಕ್ಕೆ ಅವ್ಳ ಪಾಡಿಗೆ ಅವ್ಳ ಪಾತ್ರೆಯನ್ನು ತೊಳಿತಾ ಇದ್ದಾಳೆ. ಅಂತೂ ಇಂತೂ ಸ್ವಲ್ಪ ನನಗೆ ಹೆಲ್ಪ್ ಮಾಡೋದ್ರಲ್ಲಿ ನನ್ನ ಮಗಳು ಸ್ಟಾರ್ಟ್ ಆಗಿದ್ದಾಳೆ. ಮನೇಲಿ ಹೆಣ್ಮಕ್ಳು ಇರಬೇಕು ಅನ್ನೋದು ಇದಕ್ಕೇ. ಒಂದು ಚಿಕ್ಕ ಪುಟ್ಟ ಕೆಲಸಕ್ಕಾಗಲಿ ಅವ್ರು ಹೆಲ್ಪ್ ಮಾಡ್ತಾರೆ. ಏನು ಅನ್ನೋದು ಅವ್ರಿಗೂ ಒಂದು ಸ್ವಲ್ಪ ತಾಯಿ ಕಷ್ಟ ಆಗಲಿ, ತಾಯಿ ಮನಸ್ಸಾಗಲಿ ಅರ್ಥ ಆಗುತ್ತೆ ಅವರಿಗೆ. ಅದು ಗಂಡು ಮಕ್ಳಿಗೂ ಅರ್ಥ ಆಗುತ್ತೆ, ಬಟ್ ಅವರು ಅರ್ಥ ಆದ್ರೂ ಅರ್ಥ ಆಗಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಎಲ್ಲ ಕೆಲಸ ಮುಗೀತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಮನೆ ಹತ್ರ ಹಾಲು ಶಾವಿಗೆ ಬಂದಿತ್ತು, ತೊಗೊಂಡಿದ್ದೆ. ಇವಾಗ ಇದನ್ನು ತಿನ್ನಬೇಕು. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಇಲ್ಲಿ ತೊಗೋಬೇಕಂತ ಹೇಳಿ. ಮನೆ ಹತ್ರ ಬರ್ತಾ ಇರಲಿಲ್ಲ. ಮಾರ್ಕೆಟಲ್ಲಿ ಹೋದರೆ ಅಲ್ಲಿ ಹೋದಾಗ ಮರ್ತು ಬರ್ತಾಯಿದ್ದೆ. ಇವಾಗ ಬಂತು. ಕಡಿಮೆಗೆ ಸಿಗ್ತಾ ಇತ್ತು, ಆದರೆ ಈ ಸಲ ಯಾಕೋ ಸ್ವಲ್ಪ ದೊಡ್ಡದಿದೆ ಅಂತ ಹೇಳ್ಬಿಟ್ಟು 50 ರೂಪಾಯಿಗೆ 3 ಹೇಳಿದರು. ಸರಿ ಮತ್ತೆ ಕರೆದ್ಬಿಟ್ಟಿದ್ದೀನಿ, ಹಾಗೆ ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ತೊಗೊಂಡೆ. 50 ರೂಪಾಯಿಗೆ 3 ಅಂತ ಹೇಳಿದರು. ನನಗೆ ತುಂಬ ಇಷ್ಟ. ಈಗ ಇದನ್ನು ತಿಂತೀನಿ. ಮಕ್ಕಳು ಅಷ್ಟೊಂದು ತಿನ್ನಲ್ಲ,
ನನಗಿಷ್ಟ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಪಾತ್ರೆಗಳನ್ನ ನನ್ನ ಮಗಳೇ ತೊಳೆದು ಎಲ್ಲ ಇಟ್ಟಿದ್ದಾಳೆ. ಯಾಕಂದರೆ ಹೆಣ್ಮಕ್ಳು ಎಲ್ಲ ಕೆಲಸನೂ ಕೂಡ ಕಲಿಬೇಕು, ಅದಕ್ಕೋಸ್ಕರನೇ ನಾನು ಸರಿ ಮಾಡಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳಿದ್ದೆ. ಪಾತ್ರೆ ಎಲ್ಲ ತೊಳೆದು ಎಲ್ಲ ತೆಗ್ದಿಟ್ಟಿದ್ದಾಳೆ ನೋಡಿ. ಇವಾಗ ಶಾವಿಗೆ ಹಾಕ್ಕೊಂಡು ತಿನ್ನೋ ಟೈಮು, ಬನ್ನಿ ತೋರಿಸ್ತೀನಿ. ಶಾವಿಗೆ ಸಕ್ಕರೆ ಹಾಕ್ಕೊಂಡು ಇದೆ ನೋಡಿ. ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂತೀನಿ. ನನಗೆ ಈ ಥರ ತಿನ್ನೋದಕ್ಕೆ ಇಷ್ಟ. ಮೇಲ್ಗಡೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು, ಕೆಲವೊಬ್ರು ಹಾಲನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಬಿಟ್ಟು ತಿಂತಾರೆ. ನನಗೆ ಸಿಂಪಲ್ಲಾಗಿ ಈ ಥರ ತಿನ್ನೋದಕ್ಕೆ ಇಷ್ಟ. ಅದಕ್ಕೋಸ್ಕರ ನಾನು ಹೇಗೆ ಸಿದ್ದೋಯ್ತು. ಹಾಂ ಕೊಡ್ತೀನಮ್ಮ, ನೋಡಿ ಬಿಡಮ್ಮ ಒಂದು ಸ್ವಲ್ಪ. ಈ ಥರ ಸಕ್ಕರೆನ ಹಾಕ್ಕೊಂಡು, ಸಕ್ಕರೆ ಪುಡಿ ಹಾಕ್ಕೋಬೇಕಿತ್ತು, ಸಕ್ಕರೆ ಪುಡಿ ಇಲ್ಲ, ಅದಕ್ಕೆ ಜಸ್ಟ್ ಸಕ್ಕರೆ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂತೀನಿ. ಇದು ನಾನು ತಿನ್ನುವಂಥ ಶಾವಿಗೆ ಮೆಥಡು. ಇದನ್ನ ತಿಂದು ಖಾಲಿ ಮಾಡ್ತೀನಿ. ತಿನ್ನೋದಕ್ಕೆ ಮಾತ್ರ ಸೂಪರ್ ಇರುತ್ತೆ. ಇನ್ನು ಗೋಡಂಬಿ ಅದೆಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ದಮ್ಮ, ಪಿಜ್ಜಾ ಆರ್ಡ್ರ್ ಮಾಡು, ತುಂಬ ದಿನ ಆಗೋಯ್ತು ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿದೆ. ಇದು ಥರ್ಡ್ ಟೈಮ್ ನಾವು ಪಿಜ್ಜಾನ, ಥರ್ಡ್ ಟೈಮ್ ಅನ್ನೋದಕ್ಕಿಂತ ಇದು ಹೌದು ಥರ್ಡ್ ಟೈಮ್ ನನ್ನ ಮಕ್ಕಳು ಈಗ ಪಿಜ್ಜಾ ಇದನ್ನ ತಿಂತಾ ಇರೋದು. ತೊಗೊಂಬಂದು ಫುಲ್ ಹ್ಯಾಪಿ ಅವ್ರಿಗೆ. ಕಾಂಬೋ ಆಫರ್ ಇತ್ತು. ಆದರೆ ಇಲ್ಲಿ ನನಗೊಂದು ಮಿಸ್ ಆಗಿದ್ದೇನೆಂದರೆ ಸಾಸು, ಟೊಮೆಟೊ ಸಾಸೇ ಕೊಟ್ಟಿರಲಿಲ್ಲ. ಅದು ಒಂದು ಮಿಸ್ ಆಯಿತು. ಟೊಮೆಟೊ ಸಾಸ್ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಪಿಜ್ಜಾ ಚೆನ್ನಾಗಿದೆ, ಮತ್ತು ಅದು ಕಾಂಬೋ ಆಫರ್ ಕೊಟ್ಟಿದ್ರಲ್ಲ, ನಂಗೆ ಅಷ್ಟೊಂದು ಏನು ಲೈಕ್ ಆಗಲಿಲ್ಲ. ಆದರೆ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ಮತ್ತೆ ತರಿಸಿದ್ನಲ್ಲ, ಅವರು ತಿಂದರೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಪಿಜ್ಜಾ ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಮಕ್ಳಿಗೆ ಇಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಅದೇನೋ ಒಂಥರ ಬನ್ ಥರ ಕೊಟ್ಟಿದ್ದಾರೆ, ಅದರೊಳಗಡೆ ಚಾಕ್ಲೇಟ್ ಫಿಲ್ ಆಗಿದೆ. ಅದೂ ನಂಗೆ ಅಷ್ಟೊಂದು ಲೈಕ್ ಆಗಲಿಲ್ಲ, ಬಟ್ ಮಕ್ಳಿಗೆ ಇಷ್ಟ ಆಯಿತು ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಯಾರಿಗೆಲ್ಲ ನಿಮ್ಮ ಪಿಜ್ಜಾ ಅನ್ನೋದಂದರೆ ಇಷ್ಟ ಕಾಮೆಂಟ್ ಮಾಡಿ. ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ. ನಮಗೇನಿದ್ರು ರೊಟ್ಟಿ, ಮುದ್ದೆ, ಚಪಾತಿ, ಪಲಾವು, ರೈಸು ಈ ಥರದ್ದು ಇಷ್ಟ. ಬಟ್ ಇವಾಗಿನ ಮಕ್ಕಳಿಗೆ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಜ್ಜು ಅದೇನೇನೋ ಹೇಳ್ತವೆ, ಅದೆಲ್ಲ ಇಷ್ಟ. ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹೊಟ್ಟೆ ತುಂಬ ಊಟ ಮಾಡಬೇಕು, ಚಪಾತಿ, ರೊಟ್ಟಿ, ಪಲ್ಯ ತಿನ್ನಬೇಕು, ಅದು ಫುಲ್ ಬಿಂದಾಸ್ ಅನಿಸುತ್ತೆ. ಬಟ್ ಇದೆಲ್ಲ ನನಗೆ ಅಷ್ಟೊಂದು ಲೈಕ್ ಇಲ್ಲ. ಬಾಯ್.